ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚಿಲ್ಕರೆ ಸೊಪ್ಪಿನ ಪಲ್ಯ ಯಾವ ಥರ ಮಾಡೋದಂತ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ನೋಡೋಣ. ನಾನಿಲ್ಲಿ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಬಿಸಿ ಆಗ್ತಾಯಿದೆ. ಎಣ್ಣೆ ಬಿಸಿ ಆದಮೇಲೆ ಜಜ್ಜಿಬಿಟ್ಟು ಒಂದು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ತುಂಬ ಕಡಿಮೆ ಸಾಮಗ್ರಿ ಬಳಸಿಬಿಟ್ಟು ಈ ಸೊಪ್ಪು ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಜೊತೆ, ಚಪಾತಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಇವಾಗ ನೋಡಿ, ಹಸಿಮೆಣ್ಸಿಕಾಯಿ ನಾನು ಹುರಿದ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೆ. ಪೇಸ್ಟ್ ಮಾಡಿಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಖಾರ ಖಾರ ಆಗಿದ್ದರೆ ಸೊಪ್ಪು ಪಲ್ಯ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ನೋಡಿ, ಬೆಳ್ಳುಳ್ಳಿ ಮತ್ತು ಸೊಪ್ಪಿನ ಪಲ್ಯ ರೆಡಿ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಮೆಣಸಿಕಾಯಿ ಹಾಕಿದ್ಮೇಲೆ ತೊಳೆದ್ಬಿಟ್ಟು ಇಟ್ಟಿದೆ. ನಾನು ಸೊಪ್ಪು ಕ್ಲೀನ್ ಮಾಡಿಬಿಟ್ಟು ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಫುಲ್ ಎಲ್ಲ ಸೊಪ್ಪು ಹಾಕ್ಕೋಬೇಕು. ಒಂದು 2ರಿಂದ 3 ನೀರು ಚೆನ್ನಾಗಿ ತೊಳೆದ್ಬಿಟ್ಟಿದ್ದೀನಿ ಸ್ನೇಹಿತರೆ. ಇವಾಗ ಮತ್ತೆ ಮೆಣಸಿಕಾಯಿ ಪೇಸ್ಟು ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಲ್ವ, ಅದರಲ್ಲಿ ಎಣ್ಣೆಯಲ್ಲಿ ಹಾಕಿರುವಂಥ ಇವಾಗ ಸೊಪ್ಪು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ನೋಡಿ ಸೊಪ್ಪು ಮೇಲೆ ಹಾಕ್ಕೊತಾ ಇದ್ದೀನಿ. ಈ ಥರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಬಿಡಬೇಕು ಪ್ಲೇಟನ್ನು. ನೋಡಿ, ಪ್ಲೇಟ್ ಮುಚ್ಚಿದ ಮೇಲೆ ಸೊಪ್ಪು ನೋಡಿ ಈ ಥರ ಆಗಿದೆ. ಇವಾಗ ನೋಡಿ, ನಾನು ಕೆಳಗಡೆ ಎಲ್ಲ ಬೆಂದೋಗೋ ಥರ ಇರುತ್ತೆ. ಇವಾಗ ನೋಡಿ, ಬೇಯಿಸ್ಕೋಬೇಕಲ್ವ, ಅದಕ್ಕೆ ನೀರೇನು ಹಾಕೋಂಗಿಲ್ಲ ಸ್ನೇಹಿತರೆ. ಹೀಗೆ ಮಾಡ್ಕೋಬೋದು. ಯಾಕೆಂದರೆ ಅದರ ಸೊಪ್ಪು ಉಪ್ಪು ಹಾಕಿದರೆ ನೀರೆಲ್ಲ ಬಿಡುತ್ತೆ. ನೋಡಿ, ಸ್ಪೂನಿಂದ ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಒಂಚೂರು ಹಾಕಲ್ಲ ನಾನು, ಇದರಲ್ಲೇ ನೀರು ಬಿಡುತ್ತೆ ನೋಡಿ. ಆಮೇಲೆ ಸ್ವಲ್ಪ ಇದೆಲ್ಲ ಫುಲ್ ಡ್ರೈ ಆದಮೇಲೆ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಇರುತ್ತೆ ಸ್ನೇಹಿತರೆ. ಇದು ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿಗೂ ತುಂಬ ಸೂಪರಾಗಿರುತ್ತೆ. ನೋಡಿ, ಒಂಚೂರು ನೀರು ಹಾಕಿಲ್ಲ, ಸೊಪ್ಪಲ್ಲೇ ನೀರು ಬಿಡ್ತಾ ಇದೆ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಪ್ಲೇಟನ್ನು ಮುಚ್ಚಿದ್ದೀನಿ. ನೋಡಿ, ಬೇಯಿಸ್ಕೊಂಡಿದ್ದೀನಿ ಇವಾಗ. ಅಂದರೆ ನೋಡಿ, ನೀರು ಬಿಟ್ಟಿದೆ. ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿದ ಮೇಲೆ ಎಷ್ಟು ನೀರು ಬಿಟ್ಟಿದೆ ನೋಡಿ. ಅದಕ್ಕೆ ನಾವು ನೀರೇ ಹಾಕೋಂಗಿಲ್ಲ ಈ ಸೊಪ್ಪಿನ ಪಲ್ಯ ಮಾಡಿದರೆ. ಇವಾಗ ಫುಲ್ಲು ನೀರು ಡ್ರೈ ಆಗೋಕ್ಕೆ ಬಿಡಬೇಕು. ಫುಲ್ಲು ಡ್ರೈ ಆಗಬೇಕು ಸ್ನೇಹಿತರೆ. ಇದು ನೀರು ಡ್ರೈ ಆಗಬೇಕು, ಆವಾಗ ಸೊಪ್ಪು ಪಲ್ಯ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ನೀರೆಲ್ಲ ಫುಲ್ಲು ಡ್ರೈ ಆಗಿದೆ. ಇವಾಗ ನಾನು ಒಂಚೂರು ಹುರಿದ್ಬಿಟ್ಟು ಕಡಲೆ ಬೀಜ ಉದುರಿಸ್ಬಿಟ್ಟು ಪುಡಿನ ಮಾಡಿಕೊಂಡು ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ ಹುರಿದ್ಬಿಟ್ಟು ಹಾಕಿಬಿಟ್ಟು ಪುಡಿ ಮಾಡಿದ್ರಿಂದ ಹಾಕಿದರೆ ಸೊಪ್ಪಿನ ಪಲ್ಯ ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಸೊಪ್ಪಿನ ಪಲ್ಯ ನಾನು ಇದೇ ಥರ ಮಾಡೋದಂತ. ಸೊಪ್ಪಿನ ಪಲ್ಯನ ಟೇಸ್ಟು ಹೇಗಿರುತ್ತೆ ನೋಡಿ, ಚೆನ್ನಾಗಿರುತ್ತೆ. ನಾನು ಈ ಥರ ಮಾಡ್ತೀನಿ ಅಂತ ಶೇರ್ ಮಾಡಿದ್ದೀನಿ ಸೊಪ್ಪಿನ ಪಲ್ಯ. ನೋಡಿ, ಯಾರಿಗಿಷ್ಟ ಆಗಿದೆ ಸೊಪ್ಪಿನ ಪಲ್ಯ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಸ್ನೇಹಿತರೆ.